ನಮಸ್ಕಾರ, ನಾನು ನಿಮ್ಮ ಹರ್ಷ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಸೀದಾ ಪ್ರಾರ್ಥನೆ ಮಾಡ್ತೇವೆ, ಸೀದಾ ಬರ್ತೇವೆ. ನಾವು ಯಾರು ಮೋಸ್ಟ್ಲಿ ಅಲ್ಲಿಯ ಸ್ಥಳ ಪುರಾಣ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಾನು ನಿಮ್ಗೆ ಇವತ್ತೊಂದು ಆಣೆಗುಡ್ಡೆ ಎನ್ನುವ ಹೆಸರು ಹೇಗೆ ಬಂತು, ಕುಂಬಾಶಿ ಎನ್ನುವ ಹೆಸರು ಹೇಗೆ ಬಂತು ಹೇಳಲಿಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೇನೆ. ಕುಂಬಾಸುರನೆಂಬ ಮಹಾ ರಾಕ್ಷಸನಿದ್ದಂತೆ ಒಂದು ಸಮಯದಲ್ಲಿ. ಅವನೇನ್ ಮಾಡ್ತಾನೆ ಅಂದ್ರೆ, ಶ್ರೀರಾಮನಿಗೆ ಹೆದರಿ ಮಹೇಂದ್ರಗಿರಿಯಲ್ಲಿ ಹೋಗಿ ಅಡಗಿಕೊಂಡಿರ್ತಾನೆ. ಆ ಸಮಯದಲ್ಲಿ ಅವರಿಗೆ ನಾರದ ಮಹರ್ಷಿಗಳು ಸಿಗ್ತಾರೆ. ಅಲ್ಲಿ ನಾರದ ಮಹರ್ಷಿಗಳು ಅವನಿಗೆ ಒಂದು ಸಜೆಸ್ಟ್ ಮಾಡ್ತಾರೆ. ಏನಂದಲ್ಲಿ ಹೇಳಿದ್ರೆ, ಸೀದಾ ನೀನು ಈಶ್ವರನ ಪ್ರಾರ್ಥನೆ ಪಡ್ಕೊಂಡು ಈಶ್ವರನಿಂದ ವರ ಪಡ್ಕೊಳ್ಳೋ, ನೀನು ಭಯಂಕರ ಪವರ್ಫುಲ್ ಆಗ್ತೀಯ ಅಂತ ಹೇಳಿ. ಅದಾದ ನಂತರ ಅವನು ಈಶ್ವರನ ಪ್ರಾರ್ಥನೆ ಮಾಡಿಕೊಂಡು ಸೀದಾ ಗೌತಮ ಮಹರ್ಷಿಗಳಿರುವ ಸ್ಥಳಕ್ಕೆ ಬರ್ತಾನೆ. ಮಹಾಪ್ರಭಾವಿಯಾದ ಲೋಕಕಂಟಕನಾದ ಈ ಕುಂಬಾಸುರನು ಬಂದು ಎಲ್ಲರಿಗೂ ತೊಂದರೆಗಳನ್ನು ಕೊಡ್ತಾನೆ. ಹೀಗೆ ಈ ಕಾಲಕ್ರಮೇಣ ಗೌತಮ ಮಹರ್ಷಿಗಳು ಮತ್ತು ಉಳಿದ ಋಷಿಗಳು ತುಂಬಾ ತೊಂದರೆಗಳನ್ನು ಅನುಭವಿಸ್ತಾರೆ. ಅದಾದ ನಂತರ ಗೌತಮ ಮಹರ್ಷಿಗಳಿಗೆ ಒಂದು ವಿಷಯ ತಿಳಿತದೆ. ಏನಂದಲ್ಲಿ ಹೇಳ್ರೆ, ಪಾಂಡವರು ವನವಾಸದಲ್ಲಿರುವಾಗ ದ್ರೌಪದಿಯೊಂದಿಗೆ ತುಂಗಾಭದ್ರಕ್ಕೆ ತೀರ್ಥ ಸ್ಥಾನಕ್ಕೆ ಅಂತ ಹೇಳಿ ಬಂದಿರ್ತಾರಂತೆ. ಅಲ್ಲಿ ಕೂಡಲೇ ಹೋಗಿ ಮಹರ್ಷಿಗಳೆಲ್ಲರೂ, ಗೌತಮ ಮಹರ್ಷಿಗಳು ಮತ್ತು ಉಳಿದವರೆಲ್ಲ ಹೋಗಿ ಸಿಕ್ಕಿ ಇಲ್ಲಿನ ತೊಂದರೆಗಳನ್ನೆಲ್ಲ ಹೇಳ್ತಾರೆ. ಹೇಳಿದ ನಂತರ ಇದನ್ನೆಲ್ಲ ಕೇಳಿದ ಧರ್ಮರಾಯ ತನ್ನ ತಮ್ಮನಾದ ನಮ್ಮ ಭೀಮನನ್ನು ಕಳಿಸ್ಕೊಡ್ತಾನೆ. ಭೀಮ ಶಂಖನಾದದಿಂದ ಬಂದು ಯುದ್ಧಕ್ಕೆ ಇಳಿತಾನೆ. ಕುಂಭಾಸುರನಿಗೂ ಮತ್ತು ಭೀಮನಿಗೂ ತುಂಬಾ ಯುದ್ಧ ಆಗ್ತದೆ. ಯುದ್ಧ ಆದ ನಂತರ ಒಂದು ಹಂತದಲ್ಲಿ ಕುಂಭಾಸುರನೇ ಮೇಲ್ಗೈ ಸಾಧಿಸ್ತಾನೆ. ಯಾಕಂದ್ರೆ ಹೇಳಿದ್ರೆ, ಅವನು ಆಲ್ರೆಡಿ ಈಶ್ವರನಿಂದ ವರ ಪಡ್ಕೊಂಡಿದ್ದಾನೆ. ಸೊ ಅದಾದ ನಂತರ ಈ ಭೀಮನಿಗೆ ಯುದ್ಧ ಮಾಡುವಾಗ ಒಂದು ಅಶರೀರ ವಾಣಿ ಕೇಳ್ತದೆ. ಅದು ಏನಂದಲ್ಲಿ ಹೇಳಿದ್ರೆ, ನೀನು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ಅವನಿಂದ ವರವಾಗಿ ಒಂದು ಕತ್ತಿಯನ್ನು ತೆಗೆದುಕೊಂಡ್ರೆ, ಆ ಕತ್ತಿಯಿಂದ ಸಂಹಾರ ಮಾಡಿದ್ರೆ ಮಾತ್ರ, ಕುಂಭಾಸುರನ ಸಂಹಾರ ಮಾಡಿದ್ರೆ ಮಾತ್ರ ನೀನು ಜಯಶಾಲಿ ಆಗ್ತೀಯ ಅಂತ ಹೇಳಿ. ಅದಾದ ನಂತರ ಅವನು ಧ್ಯಾನದಿಂದ ಒಂದು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ಒಂದು ವಿಘ್ನೇಶ್ವರ ಆನೆ ರೂಪದಲ್ಲಿ ಬಂದು ಅವನಿಗೆ ಒಂದು ಕತ್ತಿಯನ್ನು ಕೊಡ್ತಾನೆ. ಆ ಕತ್ತಿಯಿಂದ ಆ ಕುಂಭಾಸುರನನ್ನು ಸಂಹಾರ ಮಾಡ್ತಾನೆ. ಈ ಪ್ರದೇಶ ಆನೆ ರೂಪದಲ್ಲಿ ಬಂದಿರುವ ಗಣಪತಿಗೆ ಆನೆಗುಡ್ಡಿ ಅಂತೇಳಿ, ಆನೆಗುಡ್ಡೆಯ ಪ್ರದೇಶವನ್ನು ಆನೆಗುಡ್ಡೆ ಎಂದು ಕರೀತಾರೆ. ಅದೇ ರೀತಿ ಕುಂಭಾಸುರನಿಗೆ ಸಂಹಾರ ಮಾಡಿದ ಕತ್ತಿ, ವಿಘ್ನೇಶ್ವರ ನೀಡಿದ ಕತ್ತಿ, ಆ ಕತ್ತಿಗೆ ಹಸಿ ಅಂತೇಳಿ ಕರೀತಾರೆ. ಕುಂಭಾಸುರನನ್ನು ನಾಶ ಮಾಡಿದ ಹಸಿ, ಅದಕ್ಕೆ ಕುಂಭಾಶಿ ಅಂತ ಹೇಳಿ ಕರೀತಾರೆ. ಹೀಗೆ ಹೆಸರು ಅಂತೇಳಿ ಹೇಳ್ತಾರೆ ಎಲ್ಲ. ಥ್ಯಾಂಕ್ ಯು.